ವೀಕ್ಷಕರೇ, ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆ ನಡೆಯಿತು. ಅದರಲ್ಲಿ ಸಾಕಷ್ಟು ಆಕರ್ಷಣೀಯವಾಗಿದ್ದದ್ದು ಅಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ. ಚನ್ನಪಟ್ಟಣದ ಬೆಳಗ್ಗೆಯಿಂದ ಮತದಾನ ನಡೀತು. ಬಟ್ ಅದಷ್ಟೇ ಆಗಿದ್ರೆ ಈ ಸ್ಟೋರಿಯನ್ನ ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಆದ್ರೆ ಹಣದ ಒಳಗೆ ಹರಿತಂತೆ. ಹೇಗೆ ಏನು ಅದರ ಕಂಪ್ಲೀಟ್ ಡೀಟೇಲ್ಸ್. ಮಿನಿ ಮತದಾನ ಹಬ್ಬಕ್ಕೆ ತೆರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ಮತದಾನ. ಕರುನಾಡ ಮಿನಿ ಕದನಕ್ಕೆ ಸಂಜೆ 6 ಗಂಟೆಗೆ ತೆರೆ ಬಿದ್ದಿದೆ. ಚನ್ನಪಟ್ಟಣ ಜನ ಭರ್ಜರಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು. ಇನ್ನು ಮತದಾರರನ್ನ ಸೆಳೆಯಲು ಮತಗಟ್ಟೆಗಳನ್ನ ಬಲೂನ್ ಗೊಂಬೆಗಳಿಂದ ಸಿಂಗರಿಸಲಾಗಿತ್ತು. ಮತದಾನ ಶುರುವಾಗ್ತಿದ್ದಂತೆ ಹಿರಿಯರು, ವಿಶೇಷ ಚೇತನರು, ಯುವತಿಯರು ತಮ್ಮ ಹಕ್ಕು ಚಲಾಯಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ತಮ್ಮ ಹುಟ್ಟೂರು ಚಕ್ಕರೆ ಗ್ರಾಮದ ಮತಗಟ್ಟೆಯಲ್ಲಿ ಪತ್ನಿ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿಯುವಾಗ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಬಹಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಯಜಮಾನರು ಕಾಂಗ್ರೆಸ್ ಇಂದ ನಿಂತಿರೋದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಚನ್ನಪಟ್ಟಣಕ್ಕೆ ಆಗತ್ತೆ. ಚನ್ನಪಟ್ಟಣ ಜನ ನಮ್ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಮನೆ ಮಗನ್ನ ಅವ್ರು ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಮತಗಟ್ಟೆ ಸಂಖ್ಯೆ 220, 221ರ ಬಳಿ ಮತದಾರರಿಗೆ ಹಣ ಹಂಚಿದ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯನೇ ಹಣ ಹಂಚಿದ್ದಾರೆ ಎನ್ನಲಾಗಿದೆ. ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು, ಚನ್ನಪಟ್ಟಣ ಮತದಾರ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧರಿಸಲಿದ್ದಾನೆ. ಮಹದೇವಸ್ವಾಮಿ, ಸಂಜಯ್ ಜೊತೆ ವಿಜಯ್, ರಿಪಬ್ಲಿಕ್ ಕನ್ನಡ, ರಾಮನಗರ. ವೀಕ್ಷಕರೇ, ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆ ನಡೆಯಿತು. ಅದರಲ್ಲಿ ಸಾಕಷ್ಟು ಆಕರ್ಷಣೀಯವಾಗಿದ್ದದ್ದು ಅಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣ. ಚನ್ನಪಟ್ಟಣದ ಬೆಳಗ್ಗೆಯಿಂದ ಮತದಾನ ನಡೀತು. ಬಟ್ ಅದಷ್ಟೇ ಆಗಿದ್ರೆ ಈ ಸ್ಟೋರಿಯನ್ನ ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಆದ್ರೆ ಹಣದ ಒಳಗೆ ಹರಿತಂತೆ. ಹೇಗೆ ಏನು ಅದರ ಕಂಪ್ಲೀಟ್ ಡೀಟೇಲ್ಸ್. ಮಿನಿ ಮತದಾನ ಹಬ್ಬಕ್ಕೆ ತೆರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ಮತದಾನ. ಕರುನಾಡ ಮಿನಿ ಕದನಕ್ಕೆ ಸಂಜೆ 6 ಗಂಟೆಗೆ ತೆರೆ ಬಿದ್ದಿದೆ. ಚನ್ನಪಟ್ಟಣ ಜನ ಭರ್ಜರಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು. ಇನ್ನು ಮತದಾರರನ್ನ ಸೆಳೆಯಲು ಮತಗಟ್ಟೆಗಳನ್ನ ಬಲೂನ್ ಗೊಂಬೆಗಳಿಂದ ಸಿಂಗರಿಸಲಾಗಿತ್ತು. ಮತದಾನ ಶುರುವಾಗ್ತಿದ್ದಂತೆ ಹಿರಿಯರು, ವಿಶೇಷ ಚೇತನರು, ಯುವತಿಯರು ತಮ್ಮ ಹಕ್ಕು ಚಲಾಯಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ತಮ್ಮ ಹುಟ್ಟೂರು ಚಕ್ಕರೆ ಗ್ರಾಮದ ಮತಗಟ್ಟೆಯಲ್ಲಿ ಪತ್ನಿ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿಯುವಾಗ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಬಹಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಯಜಮಾನರು ಕಾಂಗ್ರೆಸ್ ಇಂದ ನಿಂತಿರೋದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಚನ್ನಪಟ್ಟಣಕ್ಕೆ ಆಗತ್ತೆ. ಚನ್ನಪಟ್ಟಣ ಜನ ನಮ್ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಮನೆ ಮಗನ್ನ ಅವ್ರು ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ
ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಮತಗಟ್ಟೆ ಸಂಖ್ಯೆ 220, 221ರ ಬಳಿ ಮತದಾರರಿಗೆ ಹಣ ಹಂಚಿದ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯನೇ ಹಣ ಹಂಚಿದ್ದಾರೆ ಎನ್ನಲಾಗಿದೆ. ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು, ಚನ್ನಪಟ್ಟಣ ಮತದಾರ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧರಿಸಲಿದ್ದಾನೆ. ಮಹದೇವಸ್ವಾಮಿ, ಸಂಜಯ್ ಜೊತೆ ವಿಜಯ್, ರಿಪಬ್ಲಿಕ್ ಕನ್ನಡ, ರಾಮನಗರ. ವೀಕ್ಷಕರೇ, ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆ ನಡೆಯಿತು. ಅದರಲ್ಲಿ ಸಾಕಷ್ಟು ಆಕರ್ಷಣೀಯವಾಗಿದ್ದದ್ದು ಅಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಚನ್ನಪಟ್ಟಣದ ಬೆಳಗ್ಗೆಯಿಂದ ಮತದಾನ ನಡೀತು. ಬಟ್ ಅದಷ್ಟೇ ಆಗಿದ್ರೆ ಈ ಸ್ಟೋರಿಯನ್ನ ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಆದ್ರೆ ಹಣದ ಒಳಗೆ ಹರಿತಂತೆ. ಹೇಗೆ ಏನು ಅದರ ಕಂಪ್ಲೀಟ್ ಡೀಟೇಲ್ಸ್. ಕರುನಾಡ ಮಿನಿ ಮತದಾನ ಹಬ್ಬಕ್ಕೆ ತೆರೆ. ಚನ್ನಪಟ್ಟಣದಲ್ಲಿ ಭರ್ಜರಿ ಮತದಾನ. ಕರುನಾಡ ಮಿನಿ ಕದನಕ್ಕೆ ಸಂಜೆ 6 ಗಂಟೆಗೆ ತೆರೆ ಬಿದ್ದಿದೆ. ಚನ್ನಪಟ್ಟಣ ಜನ ಭರ್ಜರಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು. ಇನ್ನು ಮತದಾರರನ್ನ ಸೆಳೆಯಲು ಮತಗಟ್ಟೆಗಳನ್ನ ಬಲೂನ್ ಗೊಂಬೆಗಳಿಂದ ಸಿಂಗರಿಸಲಾಗಿತ್ತು. ಮತದಾನ ಶುರುವಾಗ್ತಿದ್ದಂತೆ ಹಿರಿಯರು, ವಿಶೇಷ ಚೇತನರು, ಯುವತಿಯರು ತಮ್ಮ ಹಕ್ಕು ಚಲಾಯಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ತಮ್ಮ ಹುಟ್ಟೂರು ಚಕ್ಕರೆ ಗ್ರಾಮದ ಮತಗಟ್ಟೆಯಲ್ಲಿ ಪತ್ನಿ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿವಾಗಾಗಿ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಿಯ ಕಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಬಹಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಯಜಮಾನರು ಕಾಂಗ್ರೆಸ್ ಇಂದ ನಿಂತಿರೋದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಚನ್ನಪಟ್ಟಣಕ್ಕೆ ಆಗತ್ತೆ. ಚನ್ನಪಟ್ಟಣ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಮನೆ ಮಗನ್ನ ಅವ್ರು ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದಾನು ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದ ಮತಗಟ್ಟೆ ಸಂಖ್ಯೆ 220, 221ರ ಬಳಿ ಮತದಾರರಿಗೆ ಹಣ ಹಂಚಿದ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯನೇ ಹಣ ಹಂಚಿದ್ದಾರೆ ಎನ್ನಲಾಗಿದೆ. ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು, ಚನ್ನಪಟ್ಟಣ ಮತದಾರ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧರಿಸಲಿದ್ದಾನೆ. ಮಹದೇವಸ್ವಾಮಿ, ಸಂಜಯ್ ಜೊತೆ ವಿಜಯ್, ರಿಪಬ್ಲಿಕ್ ಕನ್ನಡ, ರಾಮನಗರ.